ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಳು ಗಾಣಗಾಪುರದಲ್ಲಿ ವಾಸವಾಗಿದ್ದಾಗ ಅವರ ಹೆಸರು ಮತ್ತು ಕೀರ್ತಿ ದೇಶಾದ್ಯಂತ ಹರಡಿತು. ಶ್ರೀ ಗುರುವಿನ ಕೃಪೆಯಿಂದ ಎಲ್ಲರ ಇಷ್ಟಾರ್ಥಗಳು ನೆರವೇರಿದವು. ಮಹುರಾ ಗ್ರಾಮದಲ್ಲಿ ಗೋಪಿನಾಥ ಎಂಬ ಶ್ರೀಮಂತ ಬ್ರಾಹ್ಮಣ ವಾಸಿಸುತ್ತಿದ್ದನು. ಅವನು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಕಾರಣ ಅವನು ಬದುಕುಳಿಯಲಿಲ್ಲ. ಬ್ರಾಹ್ಮಣ ಮತ್ತು ಅವನ ಹೆಂಡತಿ ಇಬ್ಬರು ಶ್ರೀ ಗುರು ದತ್ತನ ಭಕ್ತರಾಗಿದ್ದರು. ಅವರಿಗೆ ಒಬ್ಬ ಮಗನಿದ್ದನು. ಅವನು 5 ವರ್ಷದವನಾಗಿದ್ದಾಗ ಅವರು ಅವನ ಉಪನಯನವನ್ನು ಮಾಡಿದರು. ಅವನಿಗೆ 12 ವರ್ಷವಾದಾಗ ಅವರು ಅವನ ಮದುವೆಯನ್ನು ಮಾಡಿದರು. ಅವರು 16 ವರ್ಷದವರಾಗಿದ್ದಾಗ ದಂಪತಿಗಳು ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದರು. ಇಬ್ಬರು ಒಬ್ಬರನ್ನೊಬ್ಬರು ತೀವ್ರವಾಗಿ ಪ್ರೀತಿಸುತ್ತಿದ್ದರು. ಸ್ವಲ್ಪ ಸಮಯದ ನಂತರ ದುರದೃಷ್ಟವಶತ ಹುಡುಗ ಅನಾರೋಗ್ಯಕ್ಕೆ ಒಳಗಾದ. ಅನೇಕ ಔಷಧಿಗಳು ನೀಡಲಾಯಿತು. ಅವನ ಹೆಂಡತಿ ಅವನಿಗೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸಿದಳು. ಅವನಿಗೆ ಪೂರ್ಣ ಊಟವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅದರಿಂದ ಅವಳು ಊಟವನ್ನು ತೆಗೆದುಕೊಳ್ಳಲಿಲ್ಲ. 3 ವರ್ಷಗಳ ನಂತರ ಅವರಿಗೆ ತೀವ್ರ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತು. ಅವರ ದೇಹವು ದುರ್ವಾಸನೆ ಸೂಸುತ್ತಿತ್ತು. ವೈದ್ಯರು ಕೂಡ ಅವನ ಹತ್ತಿರ ಹೋಗಲು ಇಷ್ಟಪಡಲಿಲ್ಲ. ಆದರೆ ಅವರ ಪತ್ನಿ ಬಹಳ ಭಕ್ತಿಯಿಂದ ಸೇವೆ ಸಲ್ಲಿಸಿದಳು ಮತ್ತು ಶುಶ್ರೂಷೆ ಮಾಡಿದಳು. ಅವಳು ತನ್ನ ಪತಿ ತೆಗೆದುಕೊಳ್ಳುವಷ್ಟು ಆಹಾರವನ್ನು ಮಾತ್ರ ತೆಗೆದುಕೊಂಡಳು. ಅವನಿಗೆ ನೀಡಿದ ಔಷಧಿಗಳನ್ನು ಸಹ ಅವಳು ತೆಗೆದುಕೊಂಡಳು. ಅವಳು ಶ್ರೀಮಂತ ವಸ್ತ್ರಗಳನ್ನು ತ್ಯಜಿಸಿ ಅತ್ಯಂತ ಸರಳವಾದ ಜೀವನವನ್ನು ನಡೆಸಿದಳು. ದಂಪತಿಗಳ ಪೋಷಕರು ಶ್ರೀಮಂತರಾಗಿದ್ದರು. ತಮ್ಮ ಮಗ ಮತ್ತು ಸೊಸೆಯ ಯಾತನೆಗಳನ್ನು ಕಂಡು ಅವರಿಗೆ ನೋವಾಯಿತು. ಜಪ, ವ್ರತ, ದಾನ, ತ್ಯಾಗ, ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಅನ್ನದಾನ ಮಾಡಿದರು. ಎಲ್ಲವೂ ವ್ಯರ್ಥವಾಯಿತು. ಸರ್ವಶಕ್ತ ದೇವರನ್ನು ನಂಬಿ ಎಲ್ಲರೂ ದುಃಖದಲ್ಲಿ ದಿನಗಳನ್ನು ಕಳೆಯುತ್ತಿದ್ದರು. ಹುಡುಗನು ತನ್ನ ಹೆತ್ತವರನ್ನು ಮತ್ತು ಹೆಂಡತಿಯನ್ನು ವಿವಿಧ ರೀತಿಯಲ್ಲಿ ಸಾಂತ್ವನ ಮಾಡಲು ಪ್ರಯತ್ನಿಸಿದನು. ಹೆಂಡತಿ ತನ್ನ ಮಾವ ಮತ್ತು ಅತ್ತೆಯನ್ನು ಯಾವುದಾದರೂ ಒಳ್ಳೆಯ ಪವಿತ್ರ ಸ್ಥಳಕ್ಕೆ ಕಳುಹಿಸಲು ವಿನಂತಿಸಿದಳು. ಅವಳು ಹೇಳಿದಳು, ನನ್ನ ಪತಿಯನ್ನು ಯಾವುದೇ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದರೆ ಅಲ್ಲಿ ಅವರ ಆರೋಗ್ಯವನ್ನು ಚೇತರಿಸಿಕೊಳ್ಳುತ್ತದೆ. ಶ್ರೀ ಗುರು ನರಸಿಂಹ ಸರಸ್ವತಿ ಗಾಣಗಾಪುರದಲ್ಲಿ ನೆಲೆಸಿದ್ದಾರೆ. ಅವರ ಹೆಸರು ಮತ್ತು ಕೀರ್ತಿ ದೇಶಾದ್ಯಂತ ಹರಡಿದೆ. ಅದರಿಂದ ನಮ್ಮನ್ನು ಅವರ ಬಳಿಗೆ ಕಳುಹಿಸಿ ಎಂದು ವಿನಂತಿಸಿದಳು. ಗಾಣಗಾಪುರಕ್ಕೆ ಅವರ ಪ್ರಯಾಣಕ್ಕೆ ಪೋಷಕರು ವ್ಯವಸ್ಥೆ ಮಾಡಿದರು ಮತ್ತು ಭಾರವಾದ ಹೃದಯದಿಂದ ಅವರಿಗೆ ವಿದಾಯ ಹೇಳಿದರು. ಗಾಣಗಾಪುರಕ್ಕೆ ಹೋಗುವ ದಾರಿಯಲ್ಲಿ ಹುಡುಗನಿಗೆ ತೀವ್ರವಾದ ನೋವು ಕಾಣಿಸಿಕೊಂಡಿತು ಮತ್ತು ಅವನು ಗಾಣಗಾಪುರವನ್ನು ತಲುಪಿದಾಗ ಹುಡುಗ ಸತ್ತನು. ಹೆಂಡತಿ ಕಟುವಾಗಿ ಅಳಲು ಪ್ರಾರಂಭಿಸಿದಳು. ಅವಳು ತನ್ನ ತಲೆಯನ್ನು ನೆಲದ ಮೇಲೆ ಹೊಡೆದಾಡಿದಳು. ಸ್ಥಳೀಯರು ಆಕೆಯನ್ನು ಸಮಾಧಾನಪಡಿಸಲು ಯತ್ನಿಸಿದರು, ಆದರೆ ಅದು ವ್ಯರ್ಥವಾಯಿತು. ಅವಳು ಹೇಳಿದಳು, ನಾನು ನಿಮ್ಮನ್ನು ನಿನ್ನ ತಂದೆ ತಾಯಿಯಿಂದ ದೂರ ಮಾಡಿ ನಿನ್ನ ಸಾವಿಗೆ ಕಾರಣ ಆಗಿದ್ದೇನೆ. ನಾನು ದೊಡ್ಡ ಪಾಪ ಮಾಡಿದ್ದೇನೆ. ನಾನು ಈಗ ಅವರಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ? ಅವಳು ಮೃತದೇಹದ ಮೇಲೆ ಬಿದ್ದು ಅತ್ತಳು. ಅವಳು ಸತಿ ತೆಗೆದುಕೊಂಡು ತನ್ನ ಗಂಡನ ದೇಹದೊಂದಿಗೆ ತನ್ನನ್ನು ಸುಡಲು ನಿರ್ಧರಿಸಿದಳು. ಅಷ್ಟರಲ್ಲಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಮತ್ತು ತಲೆಯ ಮೇಲೆ ಜಡೆಯ ಕೂದಲಿನೊಂದಿಗೆ ದೇಹದ ಮೇಲೆ ಭಸ್ಮದ ಗುರುತುಗಳನ್ನು ಹೊಂದಿದ್ದ ಪ್ರಕಾಶಮಾನವಾದ ಸನ್ಯಾಸಿ ಅಲ್ಲಿಗೆ ಬಂದನು. ಅವಳ ದುಃಖದ ಕಾರಣವನ್ನು ತಿಳಿದ ಅವನು ಅವಳಿಗೆ ಸಲಹೆ ನೀಡಲು ಪ್ರಾರಂಭಿಸಿದನು. ಪ್ರತಿಯೊಬ್ಬನು ತನ್ನ ಹಿಂದಿನ ಕರ್ಮಗಳ ಆಧಾರದ ಮೇಲೆ ತನ್ನ ಕಾರ್ಯಗಳ ಫಲವನ್ನು ಪಡೆಯುತ್ತಾನೆ. ನಿನ್ನ ಗಂಡನ ಸಾವಿನಿಂದ ನೀನು ಶೋಕಿಸಬೇಕಾಗಿಲ್ಲ. ಹುಟ್ಟಿದ ಪ್ರತಿಯೊಬ್ಬನು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಗಂಗೆ ಪ್ರವಾಹ ಬಂದಾಗ ಬೇರೆ ಬೇರೆ ಕಡೆಯಿಂದ ಮರದ ದಿಮಿಗಳು ಒಂದೆಡೆ ಸೇರಿ ಮತ್ತೆ ಬೇರೆಯಾಗುತ್ತವೆ. ಹಲವಾರು ಪಕ್ಷಿಗಳು ರಾತ್ರಿಯಲ್ಲಿ ಮರದ ಮೇಲೆ ಆಶ್ರಯಕ್ಕಾಗಿ ಬರುತ್ತವೆ ಮತ್ತು ಬೆಳಿಗ್ಗೆ ಹಾರಿ ಹೋಗುತ್ತವೆ. ಅದೇ ರೀತಿ ಕುಟುಂಬ ಜೀವನ. ವಾತ್ಸಲ್ಯದಿಂದಾಗಿ ನಾವು ನನ್ನ ತಂದೆ, ತಾಯಿ, ಗಂಡ, ಮಗ, ಮಗಳು ಇತ್ಯಾದಿಗಳನ್ನು ಹೇಳುತ್ತೇವೆ. ಆದರೆ ನೀರಿನಲ್ಲಿ ನೊರೆ ಅಥವಾ ಗುಳ್ಳೆಗಳು ಎಷ್ಟು ಕಾಲ ಉಳಿಯುವುದಿಲ್ಲವೋ ಹಾಗೆಯೇ ಈ ಭೂಮಿಯ ಮೇಲಿನ ಜೀವನವೂ ಇರುತ್ತದೆ. ಜೀವನವು ಕನಸಿನಂತೆ, ಅದರಿಂದ ದುಃಖಿಸಬೇಡ ಎಂದು ಆ ಸನ್ಯಾಸಿ ಹೇಳಿದನು. ಸಲಹೆಯನ್ನು ಕೇಳಿದ ಬ್ರಾಹ್ಮಣ ಪತ್ನಿಯು ಸನ್ಯಾಸಿಯನ್ನು ಸ್ತ್ರೀಯರು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿಸುವಂತೆ ಕೇಳಿಕೊಂಡಳು. ಸನ್ಯಾಸಿಯು ಅವಳಿಗೆ ಸ್ತ್ರೀ ನಡವಳಿಕೆಯ ಸಂಹಿತೆಯನ್ನು ವಿವರಿಸಿದನು.
ಅವರು ಹೇಳಿದರು, ಇದು ಸ್ಕಾಂದ ಪುರಾಣದ ಕಾಶಿಖಂಡದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅಗಸ್ತ್ಯ ಮುನಿಯು ಕಾಶಿಯಲ್ಲಿ ವಾಸಿಸುತ್ತಿದ್ದನು. ಅವನ ಹೆಂಡತಿ ಲೋಪಮುದ್ರೆಯು ಮಹಾನ್ ಶ್ರದ್ಧೆಯುಳ್ಳ ಹೆಂಡತಿಯಾಗಿದ್ದಳು. ವಿಂಧ್ಯಗಿರಿಯು ಅಗಸ್ತ್ಯ ಮುನಿಯ ಶಿಷ್ಯನಾಗಿದ್ದನು. ಒಮ್ಮೆ ನಾರದ ಮುನಿಯು ವಿಂಧ್ಯಗಿರಿಗೆ ಬಂದು, ನೀನು ಎಲ್ಲ ರೀತಿಯಿಂದಲೂ ಸ್ತುತಿಗೆ ಅರ್ಹನು, ಆದರೆ ನಿನ್ನಲ್ಲಿ ಒಂದೇ ಒಂದು ವಿಷಯ ಕೊರತೆ ಇದೆ. ನೀನು ಮೇರುಗಿರಿಯಷ್ಟು ಎತ್ತರದವನಲ್ಲ. ಇದನ್ನು ಕೇಳಿದ ವಿಂಧ್ಯಗಿರಿಯು ಕೋಪಗೊಂಡು ಬೆಳೆಯಲು ಪ್ರಾರಂಭಿಸಿದನು. ಅವನು ಆಕಾಶವನ್ನು ಮುಟ್ಟುವಷ್ಟು ಎತ್ತರಕ್ಕೆ ಬೆಳೆದನು. ಇದರಿಂದಾಗಿ ಇಡೀ ವಿಶ್ವವೇ ಕತ್ತಲೆಯಲ್ಲಿ ಮುಳುಗಿತು. ಪರಿಣಾಮವಾಗಿ ಬ್ರಾಹ್ಮಣರು ತಮ್ಮ ದಿನನಿತ್ಯದ ವಿಧಿಗಳನ್ನು ಮತ್ತು ಯಾಗಗಳನ್ನು ಆಚರಿಸಲು ಸಾಧ್ಯವಾಗಲಿಲ್ಲ. ಋಷಿಗಳು ಹೋಗಿ ಇಂದ್ರದೇವನಿಗೆ ಇದನ್ನು ಹೇಳಿದರು. ಇಂದ್ರನು ಬ್ರಹ್ಮದೇವರ ಬಳಿಗೆ ಹೋಗಿ ಇದನ್ನು ಹೇಳಿದನು. ಬ್ರಹ್ಮದೇವ ಹೇಳಿದನು, ಅಗಸ್ತ್ಯ ಮುನಿ ವಿಂಧ್ಯಗಿರಿಯ ಗುರು, ಅವರನ್ನು ದಕ್ಷಿಣ ಭಾಗಕ್ಕೆ ಕಳುಹಿಸಿ. ಅಗಸ್ತ್ಯ ಋಷಿ ವಿಂಧ್ಯಗಿರಿಯನ್ನು ನೋಡಿ ಅವನಿಗೆ ನಮಸ್ಕರಿಸುತ್ತಾನೆ. ಆಗ ಅಗಸ್ತ್ಯ ಋಷಿಯು ಅವನನ್ನು ಆ ಸ್ಥಾನದಲ್ಲಿರಲು ಮತ್ತು ಎತ್ತರಕ್ಕೆ ಬೆಳೆಯದಂತೆ ಕೇಳಬೇಕು. ಈ ಮೂಲಕ ಈ ಅನಾಹುತವನ್ನು ಹೋಗಲಾಡಿಸಬಹುದು ಎಂದರು. ಇಂದ್ರನು ಗುರು ಬೃಹಸ್ಪತಿ ಮತ್ತು ಇತರ ದೇವತೆಗಳೊಂದಿಗೆ ಕಾಶಿಯಲ್ಲಿ ಅಗಸ್ತ್ಯ ಮುನಿಗಳ ಬಳಿಗೆ ಬಂದರು. ಅವರು ಅಗಸ್ತ್ಯ ಋಷಿ ಮತ್ತು ದೇವಿ ಲೋಪಮುದ್ರೆಯನ್ನು ಸ್ತುತಿಸಿದರು. ಆ ಸಮಯದಲ್ಲಿ ಗುರು ಬೃಹಸ್ಪತಿ ನಿಷ್ಠಾವಂತ ಹೆಂಡತಿಯ ನಡವಳಿಕೆಯನ್ನು ವಿವರಿಸಿದರು. ಅವರು ಹೇಳಿದರು, ಅರುಂಧತಿ, ಸಾವಿತ್ರಿ, ಅನಸೂಯ, ಲಕ್ಷ್ಮಿ, ಪಾರ್ವತಿ, ಶಾಂತರೂಪ, ಮೇನಕ, ಸುನತಿ, ಸಂಧ್ಯಾದೇವಿ, ಸೂರ್ಯಕಾಂತ, ಸ್ವಾಹಾದೇವಿ ಇವರೆಲ್ಲರೂ ತಮ್ಮ ಪತಿಗೆ ಶ್ರದ್ಧಾಭಕ್ತಿಯುಳ್ಳ ಪತ್ನಿಯರು. ಹಾಗೆಯೇ ಲೋಪಮುದ್ರೆಯು ಮಹಾನ್ ನಿಷ್ಠಾವಂತ ಪತ್ನಿ. ಪ್ರತಿಯೊಬ್ಬ ನಿಷ್ಠಾವಂತ ಹೆಂಡತಿಯು ತನ್ನ ಪತಿ ಊಟ ಮಾಡಿದ ನಂತರ ಊಟ ಮಾಡಬೇಕು. ತನ್ನ ಮನೆಗೆ ಬರುವ ಅತಿಥಿಗಳನ್ನು ಮತ್ತು ಹಿರಿಯರನ್ನು ಅವಳು ಯಾವಾಗಲೂ ಗೌರವಿಸಬೇಕು. ಅವಳು ಯಾವಾಗಲೂ ತನ್ನ ಪತಿ ಹೊರಗಿನಿಂದ ಬಂದಾಗ ಅವರನ್ನು ಸ್ವಾಗತಿಸಬೇಕು. ಅವಳು ತನ್ನ ಗಂಡನಿಗೆ ಅವಿಧೇಯಳಾಗಿ ಬಾರದು. ಅವಳು ತನ್ನ ಪತಿಯನ್ನು ಶಿವ ಎಂದು ಭಾವಿಸಿ ಅವನ ಸೇವೆ ಮಾಡಬೇಕು. ಅವಳು ರಾತ್ರಿಯಲ್ಲಿ ಅವನಿಗೆ ಸೇವೆ ಸಲ್ಲಿಸಬೇಕು ಮತ್ತು ತನ್ನ ಪತಿ ಮಲಗಿದ ನಂತರ ಮಲಗಬೇಕು. ಅವಳು ತನ್ನ ಗಂಡನಿಗಿಂತ ಮೊದಲು ಎದ್ದೇಳಬೇಕು. ತನ್ನ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ನೀರನ್ನು ಸಿಂಪಡಿಸಿ ಮತ್ತು ರಂಗೋಲಿಯನ್ನು ಹಾಕಬೇಕು. ಸ್ನಾನದ ನಂತರ ಅವಳು ತನ್ನ ಪತಿಯ ಪಾದಗಳನ್ನು ತೊಳೆದು ಪೂಜಿಸಬೇಕು ಮತ್ತು ಆ ನೀರನ್ನು ತೀರ್ಥವಾಗಿ ತೆಗೆದುಕೊಳ್ಳಬೇಕು. ಅವಳ ಪತಿ ಮನೆಯಲ್ಲಿದ್ದಾಗ ಅವಳು ಸುಂದರವಾದ ಬಟ್ಟೆಗಳನ್ನು, ಆಭರಣಗಳನ್ನು ಧರಿಸಬೇಕು. ಅವನು ಹೊರಗೆ ಹೋದಾಗ ಅವಳು ಸರಳವಾಗಿರಬೇಕು. ಗಂಡ ಅವಳೊಂದಿಗೆ ಕಟುವಾಗಿ ಮಾತನಾಡಿದರೂ ಅವಳು ಮರುಪ್ರಶ್ನೆ ಮಾಡಬಾರದು. ಅವಳು ತನ್ನ ಗಂಡನನ್ನು ನಿಂದಿಸಬಾರದು. ಅವನು ಮನೆಗೆ ಬಂದಾಗ ಅವಳು ಅವನನ್ನು ಸ್ವಾಗತಿಸಬೇಕು ಮತ್ತು ಅವನಿಗೆ ಏನು ಬೇಕು ಎಂದು ಕೇಳಬೇಕು. ನಿಷ್ಠಾವಂತ ಹೆಂಡತಿ ಅವಳು ಹೊರಗೆ ಹೋದಾಗ ಇತರ ವ್ಯಕ್ತಿಗಳನ್ನು ನೋಡಬಾರದು ಮತ್ತು ಶೀಘ್ರದಲ್ಲೇ ಮನೆಗೆ ಮರಳಬೇಕು. ಅವಳು ಯಾವುದೇ ವ್ರತವನ್ನು, ದಾನವನ್ನು ತನ್ನ ಪತಿಯ ಅನುಮತಿಯಿಲ್ಲದೆ ಆಚರಿಸಬಾರದು. ಊರಿನಲ್ಲಿ ಯಾವುದಾದರೂ ಪೂಜೆ, ಜಾತ್ರೆ, ಸಮಾರಂಭಗಳಿದ್ದರೆ ಗಂಡನ ಅಪ್ಪಣೆಯಿಲ್ಲದೆ ಹೋಗಬಾರದು. ಪತಿ ಸಂತೋಷವಾಗಿದ್ದರೆ ಅವಳು ಖಿನ್ನತೆಗೆ ಒಳಗಾಗುವುದಿಲ್ಲ ಮತ್ತು ಅವನು ದುಃಖದಲ್ಲಿದ್ದರೆ ಅವಳು ಸಂತೋಷವಾಗಿರುವುದಿಲ್ಲ. ಅವಳು ಮಾಸಿಕ ದಿನಗಳಲ್ಲಿ ಅವಳು ತನ್ನ ಗಂಡನ ಮುಂದೆ ಬರಬಾರದು ಮತ್ತು ವೇದಗಳನ್ನು ಕೇಳಬಾರದು. 4ನೇ ದಿನ ಸ್ನಾನದ ನಂತರ ಅವಳು ತನ್ನ ಗಂಡನಿಗೆ ಸಹವಾಸವನ್ನು ನೀಡುತ್ತಾಳೆ ಮತ್ತು ಅವನ ಅನುಪಸ್ಥಿತಿಯಲ್ಲಿ ಅವಳು ಸೂರ್ಯನನ್ನು ಮಾತ್ರ ನೋಡುತ್ತಾಳೆ. ಅವಳು ಅರಿಶಿಣ, ಕುಂಕುಮ, ಕಾಡಿಗೆಯನ್ನು ಲೇಪಿಸಬೇಕು ಮತ್ತು ಅವಳ ಕುತ್ತಿಗೆಯಲ್ಲಿ ಮಂಗಳಸೂತ್ರವನ್ನು ಧರಿಸಬೇಕು. ಅವಳು ತನ್ನ ಗಂಡನ ದೀರ್ಘ ಆಯುಷ್ಯಕ್ಕಾಗಿ ಬಳೆಗಳನ್ನು ಧರಿಸಬೇಕು. ಅವಳು ತೊಳೆಯುವ ಹೆಂಗಸರು, ಉಪಪತ್ನಿಯರು, ನಾಸ್ತಿಕರು ಮತ್ತು ತಮ್ಮ ಪತಿಯನ್ನು ಒಲಿಸಿಕೊಳ್ಳುವವರೊಂದಿಗೆ ಸ್ನೇಹ ಬೆಳೆಸಬಾರದು. ಮಹಿಳೆ ತನ್ನ ಅತ್ತೆ ಮತ್ತು ಮಾವ, ಸಹೋದರ ಮತ್ತು ಸಹೋದರಿಯನ್ನು ತೊರೆದು ಬದುಕಬಾರದು. ಅವಳು ತನ್ನ ಬಟ್ಟೆಗಳನ್ನು ಸರಿಯಾಗಿ ಧರಿಸಬೇಕು. ಅವಳು ರುಬ್ಬುವ ಕಲ್ಲು ಅಥವಾ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಬಾರದು. ಅವಳು ತನ್ನ ಗಂಡನೊಂದಿಗೆ ವಾದ ಮಾಡಬಾರದು. ತನ್ನ ಪತಿಗೆ ಅಸಮಾಧಾನವಾಗುವಂತೆ ಅವಳು ವರ್ತಿಸಬಾರದು. ಪತಿ ಹಣವಿಲ್ಲದಿದ್ದರೂ, ದುಃಖಿತ, ದುರ್ಬಲ, ಅನಾರೋಗ್ಯ ಅಥವಾ ಆಲೋಚನೆಯಿಲ್ಲದವನಾಗಿದ್ದರೂ ಹೆಂಡತಿ ಅವನನ್ನು ತನ್ನ ದೇವರೆಂದು ಪರಿಗಣಿಸಬೇಕು ಮತ್ತು ಅವನಿಗೆ ವಿಧೇಯಳಾಗಿರಬೇಕು. ಅವಳು ಅವನನ್ನು ಇತರ ಶ್ರೀಮಂತ ಮತ್ತು ಬಲಿಷ್ಠ ವ್ಯಕ್ತಿಗಳೊಂದಿಗೆ ಹೋಲಿಸಬಾರದು.
ಮತ್ತು ಅವನನ್ನು ಖಂಡಿಸಬಾರದು. ಪತಿಗೆ ಪತ್ನಿಯ ಸಮರ್ಪಿತ ಸೇವೆಯು ತ್ರಿಮೂರ್ತಿ ದತ್ತಾತ್ರೇಯರನ್ನು ಮೆಚ್ಚಿಸುತ್ತದೆ. ತನ್ನ ಗಂಡನಿಗೆ ಕೋಪದಿಂದ ಪ್ರತ್ಯುತ್ತರ ನೀಡುವ ಮಹಿಳೆ 7 ಜೀವನದಲ್ಲಿ ನಾಯಿ, ನರಿ ಅಥವಾ ಮೂಕ ಅಥವಾ ಬಡವಳಾಗುತ್ತಾಳೆ. ಪತಿ ದುರ್ಬಲನಾಗಿದ್ದರೂ ಅವನನ್ನು ಕಡೆಗಣಿಸಬಾರದು. ಹಿರಿಯರ ಸಮ್ಮುಖದಲ್ಲಿ ಜೋರಾಗಿ ಅಥವಾ ನಗಬಾರದು. ಅವಳು ಹಿರಿಯರ ಸಮ್ಮುಖದಲ್ಲಿ ಜೋರಾಗಿ ಮಾತನಾಡಬಾರದು ಅಥವಾ ನಗಬಾರದು. ಅವಳು ಕಾಮದಿಂದ ಇತರ ವ್ಯಕ್ತಿಗಳ ಕಡೆಗೆ ನೋಡಬಾರದು. ಹಾಗೆ ಮಾಡಿದರೆ ಆಕೆ ನೈತಿಕವಾಗಿ ಅಧೋಗತಿಗೆ ಉಳಿಯುತ್ತಾಳೆ. ಪತಿಯು ತನ್ನ ಹೆಂಡತಿಯ ಆತ್ಮ. ತನ್ನ ಪತಿ ಜೀವಂತವಾಗಿರುವವರೆಗೂ ಅವಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಗಂಡನ ಮರಣದ ನಂತರ ಅವಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಎಲ್ಲೋ ಹೋದಾಗ ವಿಧವೆಯನ್ನು ಕಂಡರೆ ಅದು ತನ್ನ ಸ್ವಂತ ಮಗನನ್ನು ಹೊರತುಪಡಿಸಿ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹೆಂಡತಿಯು ಸತಿಯನ್ನು ಗಮನಿಸಿದರೆ ಅವಳು ತನ್ನ ಪತಿಯ ಮೃತದೇಹದೊಂದಿಗೆ ತನ್ನನ್ನು ತಾನು ಸುಟ್ಟಿಕೊಂಡರೆ ಅವಳು ಎಲ್ಲಾ ಕೀರ್ತಿಯನ್ನು ಪಡೆಯುತ್ತಾಳೆ. ಅವಳು 41 ತಲೆಮಾರುಗಳನ್ನು ಬಿಡುಗಡೆ ಮಾಡುತ್ತಾಳೆ. ಗಂಡನ 21 ತಲೆಮಾರುಗಳು ಮತ್ತು ಅವಳ ತಂದೆಯ ಕಡೆಯಿಂದ 21. ತನ್ನ ಪತಿ ಪಾಪಿಯಾಗಿದ್ದರೂ ಅವಳು ಅವನನ್ನ ಸ್ವರ್ಗಕ್ಕೆ ತೆಗೆದುಕೊಳ್ಳಲು ಸಮರ್ಥಳು. ಯಮನ ಸೇವಕರುಗಳ ಸತಿಗೆ ಎದುರುತ್ತಾರೆ. ಸತಿ ಆಗುವುದರ ಪುಣ್ಯ ಅಪಾರ. ಇದಕ್ಕೆ ವಿರುದ್ಧವಾಗಿ ಒಬ್ಬ ಮಹಿಳೆ ವ್ಯಭಿಚಾರಿಯಾಗಿದ್ದರೆ ಅವಳು ತನ್ನ 42 ತಲೆಮಾರುಗಳನ್ನು ನರಕಕ್ಕೆ ಕಳುಹಿಸುತ್ತಾಳೆ. ತಮ್ಮ ಮನೆಯಲ್ಲಿ ಸತಿಯನ್ನು ಹೊಂದಿರುವವರು ನಿಜವಾಗಿಯೂ ಅದೃಷ್ಟವಂತರು. ಅವರು 4 ಪುರುಷಾರ್ಥಗಳನ್ನು ಪಡೆಯುತ್ತಾರೆ. ಅವರ ಕಾರ್ಯಗಳು ಪುಣ್ಯಪೂರ್ಣವಾಗಿವೆ. ಮನೆಯು ಸತಿಯಿಲ್ಲದ ಕಾಡಿನಂತೆ. ಈ ರೀತಿಯಾಗಿ ಗುರು ಬೃಹಸ್ಪತಿ ದೇವಿ ಲೋಪಮುದ್ರೆಗೆ ನಿಷ್ಠಾವಂತ ಹೆಂಡತಿಯ ವರ್ತನೆಯ ಬಗ್ಗೆ ಹೇಳಿದರು. ಅದೇ ಸನ್ಯಾಸಿಯು ಶೋಕಿಸುತ್ತಿದ್ದ ಬ್ರಾಹ್ಮಣ ಮಹಿಳೆಗೆ ಇದನ್ನೇ ಹೇಳಿದನು. ಗುರು ಬೃಹಸ್ಪತಿಯು ವಿಧವೆಯ ವರ್ತನೆಯ ಬಗ್ಗೆ ಹೀಗೆ ಹೇಳಿದರು. ಗಂಡ ಹೆಂಡತಿಯ ಸಮ್ಮುಖದಲ್ಲಿ ಸತ್ತರೆ ಅವಳು ಸತಿಯನ್ನು ಆಚರಿಸಬೇಕು. ಆದರೆ ಅವಳು ಗರ್ಭಿಣಿಯಾಗಿದ್ದರೆ, ಮಗುವಿಗೆ ಹಾಲುಣಿಸುವುದಿದ್ದರೆ ಅಥವಾ ದೂರದ ಸ್ಥಳದಲ್ಲಿ ಗಂಡ ಸತ್ತರೆ ಅವಳು ಸತಿಯನ್ನು ಆಚರಿಸಬಾರದು. ಅವಳು ವಿಧವೆಯಾಗಿ ಬದುಕಬೇಕು. ಅವಳು ತಲೆಯ ಮೇಲಿನ ಕೂದಲನ್ನು ಬೋಳಿಸಬೇಕು. ಇಲ್ಲದಿದ್ದರೆ ಗಂಡನು ನರಕಕ್ಕೆ ಹೋಗುತ್ತಾನೆ. ಅವಳು ಪ್ರತಿದಿನ ಸ್ನಾನ ಮಾಡಬೇಕು ಮತ್ತು ದಿನಕ್ಕೆ 1 ಊಟವನ್ನು ಮಾತ್ರ ಮಾಡಬೇಕು. ಅವಳು ಚಂದ್ರಾಯಣವನ್ನು ಆಚರಿಸಬೇಕು. ಅವಳು ಶುಕ್ಲ ಪಕ್ಷದ ಮೊದಲ ದಿನ 1 ತುತ್ತು ಆಹಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಪ್ರತಿದಿನ 1 ತುತ್ತು ಹೆಚ್ಚಿಸಬೇಕು ಮತ್ತು ಪೂರ್ಣಿಮಾ ದಿನದಂದು 15 ತುತ್ತುಗಳನ್ನು ತೆಗೆದುಕೊಳ್ಳಬೇಕು. ಕೃಷ್ಣ ಪಕ್ಷದಲ್ಲಿ ಅವಳು ಪ್ರತಿದಿನ 1 ತುತ್ತು ಕಡಿಮೆ ಮಾಡುತ್ತಾ ಹೋಗಬೇಕು ಮತ್ತು ಅಮಾವಾಸ್ಯೆಯ ದಿನದಂದು ಕೇವಲ 1 ತುತ್ತು ಆಹಾರವನ್ನು ತೆಗೆದುಕೊಳ್ಳಬೇಕು. ಅವಳು ಹಾಲು ತೆಗೆದುಕೊಳ್ಳಬಾರದು, ನೆಲದ ಮೇಲೆ ಮಲಗಬೇಕು, ಮಂಗಳ ಸ್ನಾನ ಮಾಡಬಾರದು, ವಿಳೆಯದೆಲೆ ತೆಗೆದುಕೊಳ್ಳಬಾರದು. ಅವಳಿಗೆ ಮಗನಿಲ್ಲದಿದ್ದರೆ ಅವಳು ತರ್ಪಣವನ್ನು ಮಾಡಬೇಕು. ಪ್ರತಿದಿನ ವಿಷ್ಣುವನ್ನು ಪೂಜಿಸಿ ಮತ್ತು ಸತ್ತ ಗಂಡನ ಇಚ್ಛೆಯಂತೆ ನಡೆದುಕೊಳ್ಳಬೇಕು. ಅವಳು ಬಿಳಿ ಬಟ್ಟೆಯನ್ನು ಧರಿಸಬೇಕು. ವೈಶಾಖ ಮಾಸದಲ್ಲಿ ಅವಳು ದಾನಕ್ಕಾಗಿ ಮಣ್ಣಿನ ಪಾತ್ರೆಯನ್ನು ನೀಡಬೇಕು. ಕಾರ್ತಿಕ ಮಾಸದಲ್ಲಿ ಅವಳು ಬ್ರಾಹ್ಮಣರಿಗೆ ದೀಪವನ್ನು ನೀಡಬೇಕು. ತೀರ್ಥಯಾತ್ರೆಗೆ ಹೋಗುವ ವ್ಯಕ್ತಿಗಳಿಗೆ ಅವಳು ಛತ್ರಿ ಮತ್ತು ಪಾದರಕ್ಷೆಗಳನ್ನು ನೀಡಬೇಕು. ಅವಳು ಕಾರ್ತಿಕ ಮಾಸದಲ್ಲಿ ಒಂದೇ ಒಂದು ಕಾಳಿನಿಂದ ಬೇಯಿಸಿದ ಊಟವನ್ನು ತೆಗೆದುಕೊಳ್ಳಬೇಕು. ಅವಳು ಯಾವುದೇ ವ್ರತವನ್ನು ಆಚರಿಸುತ್ತಾಳೆ ಅದು ಉದ್ಯಾಪನವನ್ನು ಸಹ ಸರಿಯಾಗಿ ಮಾಡಬೇಕು. ಅವಳಿಗೆ ಮಗನಿದ್ದರೆ ಅವನ ಇಚ್ಛೆಯಂತೆ ನಡೆದುಕೊಳ್ಳಬೇಕು. ಹೀಗೆ ನಡೆದುಕೊಳ್ಳುವ ವಿಧವೆಯರು ಪುಣ್ಯವಂತರು ಮತ್ತು ಅವರ ಗಂಡಂದಿರು ನರಕಯಾತನೆ ಅನುಭವಿಸುತ್ತಿದ್ದರೂ ಅವರ ಮರಣದ ನಂತರ ಅವರನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ. ಗುರು ಬೃಹಸ್ಪತಿ ದೇವಿ ಲೋಪಮುದ್ರೆಗೆ ಸ್ತ್ರೀ ನಡವಳಿಕೆಯ ಬಗ್ಗೆ ಹೀಗೆ ಹೇಳಿದರು ಮತ್ತು ಇದನ್ನು ಸನ್ಯಾಸಿಯು ಬ್ರಾಹ್ಮಣ ಮಹಿಳೆಗೆ ವಿವರಿಸಿದರು. ಆಗ ಅವರು ಹೇಳಿದರು, ನೀನು ಈಗ ನಿನ್ನ ಇಚ್ಛೆಯಂತೆ ವರ್ತಿಸು. ನಿನಗೆ ಧೈರ್ಯವಿದ್ದರೆ ಸತಿಯನ್ನು ಆಚರಿಸಬಹುದು ಮತ್ತು ನೀನು ವಿಧವೆಯಾಗಿ ವರ್ತಿಸಿದರೆ ಅದೂ ಕೂಡ ಪುಣ್ಯದಾಯಕವಾಗಿರುತ್ತದೆ. ಸನ್ಯಾಸಿಗೆ ನಮಸ್ಕರಿಸಿ ಮಹಿಳೆ ಹೇಳಿದಳು, ನೀವು ನನ್ನ ತಂದೆ, ತಾಯಿ, ಸಹೋದರ ಮತ್ತು ಎಲ್ಲರೂ. ನನಗೆ ಇಲ್ಲಿ ಸಂಬಂಧಿಕರಿಲ್ಲ. ಸತಿ ಮತ್ತು ವಿಧವೆಯ ನಡವಳಿಕೆಯ ನಿಯಮಗಳನ್ನು ನೀವು ನನಗೆ ಹೇಳಿದ್ದೀರಿ. ನಾನು ಚಿಕ್ಕವಳಾಗಿದ್ದರಿಂದ ವಿಧವೆಯಾಗಿ ನಟಿಸುವುದು ನನಗೆ ಕಷ್ಟ ಎಂದು ನಾನು ಭಾವಿಸುತ್ತೇನೆ. ಜನರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಅದರಿಂದ ಸತಿಯನ್ನು ಆಚರಿಸುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ. ನೀವು ದಯೆಯಿಂದ ನನಗೆ ನಿಮ್ಮ ಆಶೀರ್ವಾದವನ್ನು ನೀಡಿ. ಸನ್ಯಾಸಿಯು ಅವಳನ್ನು ಆಶೀರ್ವಾದಿಸಿ ಹೇಳಿದರು,
ನೀವು ಶ್ರೀ ಗುರುವನ್ನು ನೋಡಲು ನಿಮ್ಮ ರೋಗ ಪೀಡಿತ ಪತಿಯೊಂದಿಗೆ ಬಹಳ ದೂರದಿಂದ ಬಂದಿದ್ದೀರಿ. ಏನಾಗಬೇಕೋ ಅದು ನಡೆದಿದೆ. ಹರಿಶ್ಚಂದ್ರ, ಭೀಷ್ಮನಂತಹ ಮಹಾಪುರುಷರು ಆಗಬೇಕಾಗುವುದನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಆದರೂ ನೀವು ಕಾಲವನ್ನು ಗೆಲ್ಲಬಲ್ಲ ಶ್ರೀಗುರುವನ್ನು ನೋಡುವುದು ಉತ್ತಮ ಮತ್ತು ನಂತರ ಸತಿಯನ್ನು ಆಚರಿಸಿ. ಅವರು ಅವಳ ಹಣೆಗೆ ಭಸ್ಮವನ್ನು ಹಚ್ಚಿ ಅವಳಿಗೆ 4 ರುದ್ರಮಣಿಗಳನ್ನು ಕೊಟ್ಟು ಹೇಳಿದರು, ನಿಮ್ಮ ಗಂಡನ ಕಿವಿಯಲ್ಲಿ 2 ರುದ್ರಮಣಿಗಳನ್ನು ಕಟ್ಟು ಮತ್ತು ನಿಮ್ಮ ಕುತ್ತಿಗೆಗೆ 2 ರುದ್ರಮಣಿಗಳನ್ನು ಕಟ್ಟಿ ಮತ್ತು ರುದ್ರಮಣಿಗಳನ್ನು ಕಟ್ಟಿ. ಶ್ರೀ ಗುರುಗಳ ರುದ್ರಾಭಿಷೇಕದ ತೀರ್ಥವನ್ನು ನಿಮ್ಮ ಪತಿಯ ದೇಹದ ಮೇಲೆ ಮತ್ತು ನಿನ್ನ ಮೇಲೆ ಸಿಂಪಡಿಸಿ. ಇದನ್ನು ಮಾಡಿದ ನಂತರ ನೀವು ಸತಿಯನ್ನು ತೆಗೆದುಕೊಳ್ಳಬಹುದು. ನಂತರ ಸನ್ಯಾಸಿ ಅಲ್ಲಿಂದ ಹೋದರು. ಬ್ರಾಹ್ಮಣ ಯುವತಿ ಸತಿಯನ್ನು ಆಚರಿಸಲು ಸಿದ್ಧತೆಯನ್ನು ಪ್ರಾರಂಭಿಸಿದಳು. ಅವಳು ಬ್ರಾಹ್ಮಣರನ್ನು ಕರೆದು ತನ್ನ ಗಂಡನ ದೇಹಕ್ಕೆ ಪ್ರಾಯಶ್ಚಿತವನ್ನು ಕೊಟ್ಟಳು. ಅವಳು ಸ್ನಾನ ಮಾಡಿ ರೇಷ್ಮೆ ಸೀರೆ ಮತ್ತು ಆಭರಣಗಳನ್ನು ಧರಿಸಿದಳು. ಅರಿಶಿಣ ಕುಂಕುಮವನ್ನು ಹಚ್ಚಿಕೊಂಡಳು. ಅವಳು ಸತಿಯನ್ನು ಆಚರಿಸಲು ಸಿದ್ಧಳಾದಳು. ಗಂಡನ ಶವವನ್ನು ನದಿಗೆ ಕೊಂಡೊಯ್ದು ಕೈಯಲ್ಲಿ ಬೆಂಕಿ ಕೆಂಡ ಹಿಡಿದು ಶವದ ಮುಂದೆ ಹೋಗುತ್ತಿದ್ದಳು. 16ರ ಹರಿಯದ ಬ್ರಾಹ್ಮಣ ಯುವತಿ ಲಕ್ಷ್ಮಿಯಂತೆ ಪ್ರಕಾಶಮಾನವಾಗಿ ಕಾಣಿಸಿಕೊಂಡಳು ಮತ್ತು ಎಲ್ಲರೂ ಅವಳ ಧೈರ್ಯವನ್ನು ನೋಡಿ ಆಶ್ಚರ್ಯಪಟ್ಟರು. ಕಟ್ಟಿಗೆ ಮತ್ತು ದನದ ಸಗಣಿಯ ಪೈರನ್ನು ಸಿದ್ಧಪಡಿಸಲಾಯಿತು. ಬ್ರಾಹ್ಮಣ ಯುವತಿಯು ವಿವಾಹಿತ ಮಹಿಳೆಯರಿಗೆ ಬಾಗಿನ, ಅರಿಶಿಣ, ಕುಂಕುಮ ಮತ್ತು ಮಂಗಳಸೂತ್ರವನ್ನು ಅರ್ಪಿಸಿದಳು. ಅವಳು ಅವರಿಗೆ ನಮಸ್ಕರಿಸಿ ಹೇಳಿದಳು, ನಾವು ಪವಿತ್ರ ಸ್ಥಳದಲ್ಲಿ ತಂಗಿದ್ದೇವೆ ಮತ್ತು ಉತ್ತಮ ಆರೋಗ್ಯದಲ್ಲಿದ್ದೇವೆ ಎಂದು ದಯವಿಟ್ಟು ನನ್ನ ಎಂಥವರಿಗೆ ಮಾವ ಮತ್ತು ಅತ್ತಿಗೆಗೆ ತಿಳಿಸಿ. ಇಲ್ಲದಿದ್ದರೆ ದುಃಖದಿಂದ ಅವರು ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೆ ಎಂದು ಹೇಳಿದಳು. ಅವಳು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿದಳು, ಓ ತ್ರಿಮೂರ್ತಿಗಳೇ, ನಿಮ್ಮ ಕೀರ್ತಿ ವ್ಯಾಪಕವಾಗಿದೆ ಮತ್ತು ನೀವು ಸರ್ವಸಿದ್ಧಿಗಳನ್ನು ಹೊಂದಿದ್ದೀರಿ. ಆಡಳಿತಗಾರನಿಗೆ ದೂರು ನೀಡಿದರೆ ಅವನು ನ್ಯಾಯವನ್ನು ನೀಡುತ್ತಾನೆ. ಒಬ್ಬ ವೈದ್ಯರ ಬಳಿಗೆ ಹೋದರೆ ಅವನು ಪರಿಹಾರಕ್ಕಾಗಿ ಔಷಧಿಯನ್ನು ನೀಡುತ್ತಾನೆ. ನನ್ನ ಪತಿ ಚೇತರಿಸಿಕೊಳ್ಳುವ ಭರವಸೆಯೊಂದಿಗೆ 20 ಹಳ್ಳಿಗಳನ್ನು ದಾಟಿ ಬಂದಿದ್ದೇನೆ. ದಾರಿಯಲ್ಲಿ ನನ್ನ ಪತಿ ಹೇಗೆ ನಿಧನರಾದರು ಎಂದು ಕೇಳಲು ನಾನು ನಿಮ್ಮ ಬಳಿಗೆ ಬರುತ್ತಿದ್ದೇನೆ ಎಂದು ಪ್ರಾರ್ಥಿಸಿದಳು. ಶ್ರೀ ಗುರುಗಳು ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತಿರುವುದನ್ನು ಅವಳು ಕಂಡಳು. ಅವಳು ಅವರಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿದಳು. ಶ್ರೀ ಗುರುಗಳು ಅವಳನ್ನು ಆಶೀರ್ವಾದಿಸಿದರು ಮತ್ತು ಹೇಳಿದರು, ನಿಮಗೆ ಶಾಶ್ವತವಾಗಿ ಸೌಭಾಗ್ಯ ಸಿಗುತ್ತದೆ. ಅವಳು ಮತ್ತೆ ಶ್ರೀ ಗುರುಗಳಿಗೆ ನಮಸ್ಕರಿಸಿದಳು. ಶ್ರೀ ಗುರುಗಳು ಅವಳಿಗೆ ಮತ್ತೆ ಆಶೀರ್ವಾದಿಸಿದರು. ನಿಮಗೆ 8 ಗಂಡು ಮಕ್ಕಳಾಗುತ್ತಾರೆ ಎಂದು ಅವರು ಆಶೀರ್ವಾದಿಸಿದರು. ಅವಳ ಜೊತೆಗಿದ್ದ ಬ್ರಾಹ್ಮಣರು ಶ್ರೀ ಗುರುಗಳಿಗೆ ಹೇಳಿದರು, ಅವಳ ಪತಿ ತೀರಿಕೊಂಡಿದ್ದಾರೆ ಮತ್ತು ಸತಿಯನ್ನು ತೆಗೆದುಕೊಳ್ಳುವ ಮೊದಲು ಅವಳು ನಿಮ್ಮನ್ನು ನೋಡಲು ಇಲ್ಲಿಗೆ ಬಂದಿದ್ದಾಳೆ. ಇದನ್ನು ಕೇಳಿದ ಶ್ರೀ ಗುರುಗಳು ಮುಗುಳ್ನಕ್ಕಿ ಹೇಳಿದರು, ಅವಳ ಸೌಭಾಗ್ಯವು ಚಿರಸ್ಥಾಯಿ. ಅವಳ ಪತಿಯ ದೇಹವನ್ನು ತಕ್ಷಣ ಇಲ್ಲಿಗೆ ತನ್ನಿ. ಅವರು ಯಾವಾಗ ಪ್ರಾಣ ಕಳೆದುಕೊಂಡರು ಎಂದು ನಾನು ನೋಡುತ್ತೇನೆ. ಕೆಲವರು ಶವವನ್ನು ಶ್ರೀ ಗುರುವಿನ ಮುಂದೆ ತಂದರು. ದೇಹಕ್ಕೆ ಕಟ್ಟಿದ ದಾರಗಳನ್ನು ಕತ್ತರಿಸಿ ಬಟ್ಟೆಯ ಹೊದಿಕೆಯನ್ನು ತೆಗೆಯಲಾಯಿತು. ಮೃತದೇಹದ ಮೇಲೆ ರುದ್ರಾಭಿಷೇಕದ ತೀರ್ಥವನ್ನು ಚಿಮುಕಿಸಲಾಯಿತು ಮತ್ತು ಶ್ರೀ ಗುರುಗಳು ಅಮೃತದಿಂದ ತುಂಬಿದ ದೃಷ್ಟಿಯಿಂದ ಅವನನ್ನು ನೋಡಿದರು. ತಕ್ಷಣ ಬ್ರಾಹ್ಮಣ ಹುಡುಗ ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತನು. ಅವನು ಬಟ್ಟೆಯಿಲ್ಲದ ತನ್ನನ್ನು ನೋಡಿ ನಾಚಿಕೆಪಟ್ಟನು. ಅವನು ಧೋತಿಯನ್ನು ಧರಿಸಿ ತನ್ನ ಹೆಂಡತಿಯನ್ನು ಕೇಳಿದನು. ಅವಳು ಅವನನ್ನು ಮೊದಲು ಏಕೆ ಎಬ್ಬಿಸಲಿಲ್ಲ, ಅವನನ್ನು ಇಲ್ಲಿಗೆ ಯಾಕೆ ಕರೆತರಲಾಯಿತು ಮತ್ತು ಆ ಸನ್ಯಾಸಿ ಯಾರು ಎಂದು ಕೇಳಿದ. ಹೆಂಡತಿ ನಡೆದಿದ್ದನ್ನೆಲ್ಲ ಹೇಳಿದಳು. ಆಗ ಅವರು ಇಬ್ಬರು ಭಕ್ತಿಯಿಂದ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಪ್ರಾರ್ಥಿಸತೊಡಗಿದರು. ಅಲ್ಲಿ ನೆರೆದವರೆಲ್ಲರೂ ಈ ಪವಾಡವನ್ನು ಕಂಡು ಸಂತೋಷಪಟ್ಟರು. ಒಬ್ಬ ವ್ಯಕ್ತಿ ಶ್ರೀ ಗುರುಗಳನ್ನು ಕೇಳಿದನು, ಈ ಬ್ರಾಹ್ಮಣನು ಅವನ ವಿಧಿಯ ಪ್ರಕಾರ ಸತ್ತನು, ಅವನು ಹೇಗೆ ಬದುಕಬಲ್ಲನು? ಶ್ರೀ ಗುರುಗಳು ಮಗುಳ್ನಕ್ಕಿ ಹೇಳಿದರು, ನಾನು ಬ್ರಹ್ಮದೇವನಿಗೆ ತನ್ನ ಮುಂದಿನ ಜನ್ಮದ 30 ವರ್ಷಗಳ ಜೀವನವನ್ನು ಈ ಬ್ರಾಹ್ಮಣ ಯುವಕನಿಗೆ ನೀಡುವಂತೆ ವಿನಂತಿಸಿದೆ. ಇದನ್ನು ಕೇಳಿ ಎಲ್ಲರೂ ಬೆರಗಾದರು. ಎಲ್ಲರೂ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಹಿಂತಿರುಗಿದರು. ಯುವ ಬ್ರಾಹ್ಮಣ ದಂಪತಿಗಳು ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಶ್ರೀ ಗುರುವನ್ನು ಭಕ್ತಿಯಿಂದ ಪೂಜಿಸಿದರು ಮತ್ತು ದಾನವನ್ನು ನೀಡುವ ಮೂಲಕ ಬ್ರಾಹ್ಮಣರನ್ನು ಮತ್ತು ಬಡವರನ್ನು ಸಂತೋಷಪಡಿಸಿದರು. ಇದಿಷ್ಟು ಗುರು ಚರಿತ್ರೆಯ ಕತೆ. ಹೇಗೆ ಶ್ರೀ ಗುರುಗಳು ಸ್ತ್ರೀ ಧರ್ಮದ ಬಗ್ಗೆ ಮತ್ತು ಅವರ ಮಹತ್ವದ ಬಗ್ಗೆ ವಿವರಿಸಿದರು ಮತ್ತು ಹೇಗೆ ಶ್ರೀ ಗುರುಗಳು ನಮ್ಮ ಆಯುಷ್ಯವನ್ನು ಕಾಪಾಡುತ್ತಾರೆ ಎಂದು ಈ ಕಥೆಯ ಮುಖಾಂತರ ತಿಳ್ಕೊಂಡಿದ್ವಿ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.